ಜ್ಞಾನಿಗಳೊಮ್ಮೆ ಯೋಚನೆ ಮಾಡೋದ್ರಂತೆ, ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ. ಅವರಿಗೆ ಸುತ್ತ ನೋಡಬೇಕಿದ್ರೆ ಆಕಾಶ ಕಾಣುತ್ತದೆ. ಹೋಗಿ ಆಕಾಶಕ್ಕೆ ಹೇಳಿದರಂತೆ, ಆಕಾಶ ರಾಜ, ಈ ಜಗತ್ತಿನಲ್ಲಿ ನೀನೇ ಶ್ರೇಷ್ಠ ಅಂತ. ಆಗ ಆಕಾಶರಾಜ ನಸನಗತಾ ಹೇಳಿದರಂತೆ, ನಾನು ದೊಡ್ಡವನಲ್ಲ. ಯಾಕೆ ಅಂದರೆ ಮೋಡವೇ ಆವರಿಸಿಬಿಟ್ರೆ ನಾನೇ ಕಾಣಿಸುವುದಿಲ್ಲವಲ್ಲ. ಆಗ ಅವರು ಮೋಡಗಳಿಗೆ ಹೋಗಿ ನಮಸ್ಕಾರ ಹೇಳಿದರಂತೆ, ಆಕಾಶವನ್ನೇ ಮುಚ್ಚಬಲ್ಲ ಮೋಡ ನೀನು ದೊಡ್ಡವನು ಅಂತ. ಆಗ ಮೋಡ ನಗನಗತಾ ಹೇಳುತ್ತಂತೆ, ನಾನು ದೊಡ್ಡವನಾಗುವುದಕ್ಕಿಲ್ಲ. ನೀವು ಹೋಗಿ ಗಾಳಿ ದೊಡ್ಡವನು ಯಾಕೆ ಅಂತ ಕೇಳಿದರೆ, ಜೋರಾಗಿ ಬೀಸಿದರೆ ಹರಡಿರುವ ನಾವೆಲ್ಲ ಚಲ್ಲಾಪಿಲ್ಲಿ ಆಗಿಬಿಡುತ್ತೇವಲ್ಲ, ಆ ಶಕ್ತಿಯುಳ್ಳವನು ಗಾಳಿ, ಆದ್ದರಿಂದ ಗಾಳಿಗೆ ನಮಸ್ಕಾರ ಹೇಳಬೇಕು ಅಂತ. ಇವರೆಲ್ಲ ಹೋಗಿ ಗಾಳಿಗೆ ನಮಸ್ಕಾರ ಮಾಡಿದ್ರೆ ಗಾಳಿ ನಗನಗತಾ ಭೂಮಿಯನ್ನು ತೋರಿಸಿ ಹೇಳ್ತದಂತೆ, ನೋಡಿಯಲ್ಲಿ ಸಾಲು ಸಾಲು ಪರ್ವತಗಳಿವೆ, ನಾವು ಎಷ್ಟೇ ಬೀಸಿದರೂ ಕೂಡ ಪರ್ವತವನ್ನು 1 ಇಂಚು ಅಲ್ಲಾಡಿಸುವುದಕ್ಕೂ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಪರ್ವತರಾಜನೇ ಶ್ರೇಷ್ಠ ಅಂದಾಗ ಇವರು ಹೋಗಿ ಪರ್ವತಕ್ಕೆ ನಮಸ್ಕಾರ ಮಾಡಿದ್ರಂತೆ. ಇವರು ನಮಸ್ಕಾರ ಮಾಡಿ ನೀನು ದೊಡ್ಡವನು ಅನ್ನಬೇಕಿದ್ರೆ ಪರ್ವತರಾಜ ನಗನಗತಾ ಹೇಳಿದಂತೆ, ನಾನು ದೊಡ್ಡವನಾಗುವುದು ಹೇಗೆ? ನಾನು ಒಬ್ಬನನ್ನು ನೀವು ನೋಡ್ತಾ ಇದ್ದೀರಿ, ನನ್ನಂತಹ 1000 ಪರ್ವತಗಳನ್ನು ಹೊತ್ತ ಭೂಮಿ ದೊಡ್ಡವಳು ಅಂತಂದಾಗ ಇವ್ರಿಗೆ ಹೌದು ಅಂತನ್ನಿಸಿ ಭೂಮಿಗೆ ನಮಸ್ಕಾರ ಮಾಡಿ ಭೂಮಿಗೆ ಕೈ ಮುಗಿದ್ರೆ ಭೂಮಿ ತಾಯಿ ಹೇಳುತ್ತಾಳಂತೆ, ನಾನು ಶ್ರೇಷ್ಠ ಅಲ್ಲ, ನನಗಿಂತ ಶ್ರೇಷ್ಠ ಯಾರು ಅಂತಂದರೆ ನನ್ನಂತಹ ಕೋಟಿ ಬ್ರಹ್ಮಾಂಡವನ್ನು ತನ್ನಲ್ಲಿ ಧರಿಸಿದಂತಹ ಭಗವಂತನಿದ್ದಾನೆ, ಅವನೇ ಶ್ರೇಷ್ಠ ಅಂತ ಭೂಮಿದೇವಿ ಹೇಳದಂತೆ. ಇವರಿಗೆಲ್ಲ ಅನ್ನಿಸಿತು ಈ ಜಗತ್ತಿನಲ್ಲಿ ದೇವರೇ ದೊಡ್ಡವರು ಅಂತ. ಹೋಗಿ ದೇವರಿಗೆ ಕೈ ಮುಗಿದು ಕೋಟಿ ಬ್ರಹ್ಮಾಂಡಗಳನ್ನು ಧರಿಸಿದಂತಹ ನಿನಗೆ ನಮಸ್ಕಾರ ಅಂತ ದೇವರಿಗೆ ನಮಸ್ಕಾರ ಮಾಡಿದರೆ ದೇವರು ನಗುವುದಕ್ಕೆ ಆರಂಭ ಮಾಡಿದ್ರಂತೆ. ದೇವರು ನಗನಗತಾ ಹೇಳಿದ್ರಂತೆ, ಈ ಜಗತ್ತಿನಲ್ಲಿ ನಾನೇ ಶ್ರೇಷ್ಠ ಅಲ್ಲ, ನನಗಿಂತ ಶ್ರೇಷ್ಠ ಯಾರು ಅಂತಂದರೆ ಮುಷ್ಟಿಗಾತ್ರದ ಎದೆಯ ಗುಡಿಯೊಳಗೆ ಭಕ್ತಿಯ ಮೂಲಕ ನನ್ನನ್ನೇ ಬಚ್ಚಿಟ್ಟುಕೊಳ್ಳ ನಿಜವಾದ ಭಕ್ತ ಯಾರಿದ್ದಾನೆ ಅವನೇ ಜಗತ್ತಿನಲ್ಲಿ ಶ್ರೇಷ್ಠ ಅಂತ ದೇವರು ಹೇಳಿದ್ರಂತೆ. ಇದನ್ನು ಯಾಕೆ ನಾನು ಇಲ್ಲಿ ಉಲ್ಲೇಖ ಮಾಡುತ್ತೇನೆ ಅಂತ ಕೇಳಿದರೆ, ಹೇಳಿದ್ರಲ್ಲ ಗೋಪುರಕ್ಕೆ ಬೇಕಾದ ಒಂದೊಂದು ಇಟ್ಟಿಗೆಯನ್ನು ಭಕ್ತರ ಸೇವಾರೂಪದಲ್ಲಿ ಸಂಗ್ರಹಿಸಿದೆವು ಅಂತ. ಪಡ್ವೆಟ್ನಾಯರು ಉಲ್ಲೇಖ ಮಾಡಿದರೆ ಹೇಳಿದರು, ಆನಂದ ಬಾಷ್ಪದೊಂದಿಗೆ ಇದು ಲೋಕಾರ್ಪಣೆಗೊಳ್ಳುತ್ತದೆ. ಯಾಕೆ ಅಂತಂದರೆ ಆ ಇಟ್ಟಿಗೆಗಳು ಕೇವಲ ಮಣ್ಣಿನ ಕಲ್ಲಿನ ಇಟ್ಟಿಗೆಗಳಾಗಿದ್ದದ್ದಲ್ಲ, ಕ್ಷೇತ್ರದ ಭಕ್ತರ ವಿಜಯರಾಗುವ ಪಡ್ವೆಟ್ನಾಯರ ಅಭಿಮಾನಿಗಳಿಟ್ಟ ಪ್ರೀತಿಯ ಇಟ್ಟಿಗೆಯಾಗಿ ಅದು ರೂಪುಗೊಂಡಿದೆ ಅಂತ ಹೇಳಿದ್ರಲ್ಲ. ಈ ಶ್ರದ್ಧೆಯ ಸಮರ್ಪಣೆಯನ್ನು ಮಾಡಿದಾಗ ಆ ಭಗವಂತ ಯೋಚನೆ ಮಾಡುತ್ತಾನೆ, ನನ್ನ ಮೇಲೆ ಪ್ರೀತಿ ಇಟ್ಟ, ನನ್ನನ್ನು ಎದೆಯಲ್ಲಿ ಅದುಮಿಟ್ಟುಕೊಂಡ ನನ್ನ ಭಕ್ತರು ಶ್ರೇಷ್ಠ ಅಂತ. ಅವನಿಗಿಂತೆತ್ತರದಲ್ಲಿ ನಮ್ಮನ್ನು ಭಗವಂತ ಪ್ರೀತಿಸ್ತಾನಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಈ ನೆಲದಲ್ಲಿ ನಮಗಿಲ್ಲ. ಅಂತಹ ಭಾಗ್ಯಶಾಲಿಗಳಾಗಿ ನಾವು ಈ ಜಾಗದಲ್ಲಿ ಸೇರಿಕೊಂಡಿದ್ದೇವೆ. ರಾಜಗೋಪುರವನ್ನು ನಿರ್ಮಾಣ ಮಾಡೋದು, ಬಹುಶಃ ಅದಕ್ಕೆ ರಾಜಗೋಪುರ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಒಂದೆರಡು ಕಾರಣಗಳನ್ನು ಉಲ್ಲೇಖ ಮಾಡುತ್ತಾರೆ. ಮೊದಲನೇದು, ದೇವಸ್ಥಾನದ ಏನು ಎಲ್ಲ ನಿರ್ಮಾಣಗಳಿವೆ ಆ ಎಲ್ಲ ನಿರ್ಮಾಣಗಳಿಗಿಂತ ಅದು ಬಹಳ ಎತ್ತರವಾಗಿ ನಿಲ್ಲುವಂತಹ ಗೋಪುರವಾದ್ದರಿಂದ ಅದು ರಾಜಗೋಪುರ. ಇನ್ನೊಂದು, ರಾಜಗೋಪುರದ ದ್ವಾರ ಹೇಗಿರಬೇಕು ಅಂತ ಹೇಳುವಾಗ ಬಲ್ಲವರು ಹೇಳುತ್ತಾರೆ, ದೇವರ ಉತ್ಸವಕ್ಕೆ ಗಜರಾಜನೇ ಪ್ರವೇಶ ಮಾಡಬಹುದಾದಂತಹ ದ್ವಾರವುಳ್ಳಂತಹ ಗೋಪುರವನ್ನು ರಾಜಗೋಪುರ ಅಂತ ಕರೆದರಂತೆ. ಇನ್ನೊಂದು ಬಹಳ ಮಾರ್ಮಿಕವಾಗಿ ಅರ್ಥೈಸಿಕೊಳ್ಳಬೇಕಾದ್ದೇನು ಅಂತಂದರೆ, ದೇವಸ್ಥಾನಗಳಲ್ಲಿ ಉತ್ಸವ ನಡೆಯಬೇಕಿದ್ರೆ ಧ್ವಜಾರೋಹಣ ಮಾಡುತ್ತಾರೆ. ಈ ಧ್ವಜಾರೋಹಣ ಮಾಡುವುದು ಯಾಕೆ ಅಂತಂದರೆ, ಅಂಬರ ಪಥಗಾಮಿಗಳಾದಂತಹ ದೇವತೆಗಳು ಆ ಧ್ವಜದ ಲಾಂಛನವನ್ನು ಅನುಸರಿಸಿ ಕ್ಷೇತ್ರಕ್ಕೆ ಇಳಿದು ಬಂದು ನಾವು ನೀಡುವ ಸೇವೆಯನ್ನು ಸ್ವೀಕರಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ರಾಜಗೋಪುರವು ಕೂಡ ಕ್ಷೇತ್ರದ ಸಾನ್ನಿಧ್ಯವನ್ನು ಪ್ರತಿನಿಧಿಸುವುದರ ಮೂಲಕ ದೇವತೆಗಳಿಗೆ ಸ್ವಾಗತವನ್ನು ಕೋರುವುದಕ್ಕಿರುವ ಲಾಂಛನ ಅಂತ ರಾಜಗೋಪುರದ ಬಗೆಗೆ ಉಲ್ಲೇಖ ಇದೆ. ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಮಲಗಿದಂತಹ ಭಗವಂತನ ಪಾದದ ಸ್ಥಾನದಲ್ಲಿ ರಾಜಗೋಪುರವಿರುತ್ತದಂತೆ. ನಿನ್ನೆ ಒಬ್ಬರು ಬಹಳ ಚೆನ್ನಾಗಿ ಹೇಳಿದರು, ರಾಜಗೋಪುರದ ವಿನ್ಯಾಸವನ್ನು ನೀವು ನೋಡಿದರೆ ಮಧ್ಯದಲ್ಲಿ ಗೋಪುರ ಇರ್ತದೆ, ಮತ್ತೆ ಇಳಿಜಾರಿ ಆಗಿರುತ್ತದೆ. ಹಾಗೆ ಭಗವಂತ ಮಲಗಿದಾಗ ಅವನ 2 ಪಾದಗಳನ್ನು ನೀವು ಜೊತೆಯಾಗಿಟ್ಟರೆ ಮಧ್ಯ ಎತ್ತರ ಇದ್ದು ಹೇಗೆ 2 ಬದಿ ಇಳಿಜಾರಾಗಿರುತ್ತದೋ ಅದೇ ಲಕ್ಷಣವನ್ನು ರಾಜಗೋಪುರ ಹೊಂದಿರುತ್ತದೆ ಅಂತಾದರೆ, ಇವತ್ತಿಗೆ ಆ ರಾಜಗೋಪುರಕ್ಕೆ ನಮಸ್ಕರಿಸಿದರೆ ಜನಾರ್ದನ ದೇವರ ಪದಕಮಲಗಳಿಗೆ ನಮಸ್ಕರಿಸಿದಂತಹ ಪುಣ್ಯ ನಮ್ಮ ಪಾಲಿಗೆ ಬರುತ್ತದಲ್ಲ. ಅಂತಹ ಭಾಗ್ಯಶಾಲಿಗಳಾಗಿ ನಾವು ಈ ಜಾಗದಲ್ಲಿ ನಿಂತಿದ್ದೇವೆ. ಬಂಧುಗಳೇ, ಇವತ್ತು ಬಹಳ ಅಭಿಮಾನದಿಂದ ಸಂಭ್ರಮದಿಂದ ಹೇಳಿಕೊಳ್ಳಬೇಕು, ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆಯವರನ್ನು ಮಾತಾಡುವ ಮಂಜುನಾಥ ಅಂತ ಜನ ಗೌರವಿಸಿದರೆ, ಈ ಉಜಿರೆ ನೆಲದಲ್ಲಿ ನಡೆದಾಡುವ ಜನಾರ್ದನ ದೇವರು ಅಂತ ಪಡ್ವೆಟ್ನಾಯರನ್ನು ಗೌರವಿಸ್ತಾರಲ್ಲ, ಈ ಸಾಂಗತ್ಯವೇ ಬಹಳ ಸೊಬಗು ಉಳ್ಳದ್ದು ಅನ್ನೋದು ನನ್ನ ನಂಬಿಕೆ. ಇಂತಹ ಒಳ್ಳೆಯವರಿಂದ ದೇವರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ. ನಮ್ಮಲ್ಲಿ ಹಿರಿಯರೊಬ್ಬರು ಹೇಳುತ್ತಿದ್ದರು, ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹೋನ್ನತವಾದ ಕಾರ್ಯಗಳು ನಡೀತವೆ ಅಂತಾದರೆ
ಅದು ಕೇವಲ ಮಾನುಷ ಸಂಕಲ್ಪ ಅಂತಲ್ಲ, ಅದು ದೈವ ಸಂಕಲ್ಪ. ಆ ದೇವರು ಮಾಡಿದಂತಹ ಸಂಕಲ್ಪವನ್ನು ಸಾಕಾರಗೊಳಿಸುವುದಕ್ಕೆ ದೇವರೇ ಕೆಲವರನ್ನು ಕಾಲಕಾಲಕ್ಕೆ ಈ ಲೋಕದಲ್ಲಿ ಸೃಷ್ಟಿಸ್ತಾರೆ. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡುವುದಾದರೆ, ಒಮ್ಮೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಕಡೆಗೆ ನೋಡಿದಾಗ ಆ ಕ್ಷೇತ್ರ ಬೆಳಗುತ್ತಾ ಬಂದಂತಹ ಕಾಲಘಟ್ಟ, ಧರ್ಮಸ್ಥಳದ ದೀಪೋತ್ಸವದ ಪುಣ್ಯಕಾಲದಲ್ಲಿ ಈ ಲೋಕದ ಬೆಳಕನ್ನು ಕಂಡಂತಹ ಪೂಜ್ಯ ಹೆಗ್ಗಡೆಯವರಿಗೆ ಅವರ ತಾತ ಹೇಳಿದ ಮಾತು ಧರ್ಮಸ್ಥಳದ ಕೀರ್ತಿ ಬೆಳಗುತ್ತದೆ. ಆ ಕಾಲದಿಂದ ಕ್ಷೇತ್ರ ಬೆಳಗಿದ ಕಥೆಯನ್ನು ನಾವು ನೋಡಿದ್ದೇವೆ. ಇದೇ ಜನಾರ್ದನ ಸ್ವಾಮಿಯ ದೇವಸ್ಥಾನಕ್ಕೆ ಬಂದರೆ ಪಡ್ವೆಟ್ನಾಯ ಮನೆತನದ ಇತಿಹಾಸವನ್ನು ಹೇಳ್ತಾ ವಿಜಯರಾಗುವ ಪಡ್ವೆಟ್ನಾಯರ ಸೇವೆ ಮತ್ತು ಕೊಡುಗೆಗಳು, ಅವರ ಸೇವೆಯನ್ನು ಮುಂದುವರಿಸ್ತಾ ಇರುವಂತಹ ಅವರ ಸುಪುತ್ರನ ಕಥೆಗಳನ್ನು ಕೇಳಿದಾಗ ಜನಾರ್ದನ ಸ್ವಾಮಿ ಅವರನ್ನು ಈ ಲೋಕಕ್ಕೆ ಅನುಗ್ರಹಿಸಿದರೆ, ಧರ್ಮಸ್ಥಳದಲ್ಲಿ ಪೂಜ್ಯ ಹೆಗ್ಗಡೆಯವರನ್ನು ಅನುಗ್ರಹಿಸುವುದರ ಮೂಲಕ ಈ ಧಾರ್ಮಿಕ ಪ್ರಪಂಚಕ್ಕೆ ಬಹಳ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ ಅನ್ನುವಂತಹ ಧನ್ಯತೆ ನಮ್ಮನ್ನು ಆವರಿಸಿಕೊಳ್ತಾ ಇರುತ್ತದೆ. ಈ ಶುಭಾವಸರದಲ್ಲಿ ರಾಜಗೋಪುರ ನಿರ್ಮಾಣಗೊಂಡಿದೆ. ರಾಜಗೋಪುರ ನಿರ್ಮಾಣಗೊಂಡಾಗ ನನಗಿವತ್ತು ನೆನಪಾಗುವುದೇನು ಅಂತಂದರೆ, ಬಹುಶಃ ಪಕ್ಕದ ಮಂಗಳೂರಿನಲ್ಲಿರುವಂತಹ ಕಾಳಿಕಾಂಬಾ ವಿನಾಯಕ ದೇವಸ್ಥಾನದ ರಾಜಗೋಪುರವನ್ನು ಕೂಡ ಪೂಜ್ಯ ಹೆಗ್ಗಡೆಯವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಬಹಳ ದೊಡ್ಡದಾದಂತಹ ಮುರುಡೇಶ್ವರದ ರಾಜಗೋಪುರವನ್ನು ಉದ್ಘಾಟನೆ ಮಾಡಿದಂತಹ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಉಜಿರೆಯ ಈ ರಾಜಗೋಪುರವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಅನ್ನೋದು ನಮಗೆ ಅತ್ಯಂತ ಸಂತೋಷ ಕೊಡೋದು. ಯಾಕೆ ಅಂತಂದರೆ, ತೆಂಕಣದ ತುದಿಯಲ್ಲಿರುವ ನಾವು ಬಡಗಿನ ಆಚೆಗಿರುವಂತಹ ಒಂದು ದೇವಸ್ಥಾನದ, ಅಲ್ಲೂ ಕೂಡ ಮುರುಡೇಶ್ವರನ ಆ ಪಾವನ ಸನ್ನಿಧಾನ, ಆ ಗೋಪುರಗಳನ್ನು ಉದ್ಘಾಟನೆ ಮಾಡುವುದರ ಮೂಲಕ ಈ ಧರ್ಮಧ್ವಜವನ್ನು ಬಹಳ ಎತ್ತರದಲ್ಲಿ ಹಾರಿಸುವ ಕೆಲಸವನ್ನು ಪೂಜ್ಯ ಹೆಗ್ಗಡೆಯವರು ಮಾಡಿದ್ದಾರೆ ಅಂತ ನಮಗನ್ನಿಸ್ತದೆ. ಬಂಧುಗಳೇ, ಬಹುಶಃ ಈ ಕ್ಷೇತ್ರದಲ್ಲಿ ವ್ಯತ್ಯಾಸ ಇಷ್ಟೇ. ಒಂದು ಕಡೆ ಜನಾರ್ದನ ದೇವರಿದ್ದಾರೆ, ಒಂದು ಕಡೆಯಲ್ಲಿ ಮಂಜುನಾಥ ಸ್ವಾಮಿ ದೇವಿ ಇದ್ದಾರೆ. ಹಾಗಂತ ಉಳಿದಂತೆ ಧರ್ಮದೇವತೆಗಳ ಸಾನ್ನಿಧ್ಯ, ಅದನ್ನು ನಡೆಸಿಕೊಂಡು ಬಂದಂತಹ ಪರಂಪರೆಯಲ್ಲಿ ಒಂದು ಸಾಮೀಪ್ಯ, ಒಂದು ಹೊಂದಾಣಿಕೆ ಇರುವುದನ್ನು ಕಂಡಾಗ ನಮಗೊಂದು ರೀತಿಯ ಸಂತೋಷ ಅಂತ ಅನ್ನಿಸ್ತದೆ. ಅಂತಹ ಪಾವನ ಕ್ಷೇತ್ರದಲ್ಲಿ ನಾವು ಬಂದು ನಿಂತಿದ್ದೇವೆ ಇವತ್ತಿಗೆ. ಹಾಗಾಗಿ ನಾವು ನೀವೆಲ್ಲ ಏನು ಮಾಡಬಹುದು ಅಂತ ಕೇಳಿದರೆ, ಉಳ್ಳವರು ಆರ್ಥಿಕ ಸಂಪತ್ತನ್ನು ಕೊಟ್ಟಿದ್ದಾರೆ, ಶ್ರಮದಾನ ಮಾಡಿದ್ದಾರೆ, ಶ್ರದ್ಧೆಯಿಂದ ಸೇವೆ ಮಾಡಿದ್ದಾರೆ. ಆದರೆ ನಾವು ನೀವುಗಳೆಲ್ಲ ಕ್ಷೇತ್ರಕ್ಕೆ ಬಂದು ದೇವರ ಸೇವೆ ಮಾಡ್ತಾ ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವುದರ ಜೊತೆಗೆ ಈ ಕ್ಷೇತ್ರವನ್ನು ಬೆಳಗಿಸುವುದಕ್ಕಾಗಿ ಕಟಿಬದ್ಧರಾಗಿ ನಿಂತವರಿಗೆ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವಂತಹ ಪ್ರಯತ್ನವನ್ನು ಮಾಡುವುದೊಳಿತು. ಆ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಬಹುಶಃ ದೇವರನ್ನು ನಂಬಿದರೆ ಆ ದೇವರು, ಧರ್ಮದೇವತೆಗಳೆಲ್ಲ ನಮ್ಮನ್ನು ಹೇಗೆ ಎತ್ತರದಲ್ಲಿ ನಿಲ್ಲಿಸ್ತಾರೆ ಅಂತ ನೋಡಬೇಕಿದ್ರೆ ಒಮ್ಮೆ ನಾವು ಧರ್ಮಸ್ಥಳದ ನೇಮಕ್ಕೆ ಹೋಗಬೇಕು. ಅಲ್ಲಿ ನೇಮ ಆರಂಭ ಆದರೆ ಧರ್ಮದೇವತೆಗಳು ಅಂಗಣದಲ್ಲಿರ್ತಾರೆ. ಅದೇ ಪಕ್ಕದಲ್ಲಿರುವ ಆ ಲೋವೆಕಂಬದ ಪಕ್ಕದಲ್ಲಿರುವ ಎತ್ತರದ ಶಿಲೆಯಲ್ಲಿ ಪೂಜ್ಯ ಹೆಗ್ಗಡೆಯವರನ್ನು ನಿಲ್ಲಿಸಿ ಅವರ ಅನುಗ್ರಹ ಮಾಡುತ್ತಾರೆ. ಇದನ್ನೆಲ್ಲ ಕಂಡಾಗ ನಮಗನ್ನಿಸುವುದೇನು ಅಂತಂದರೆ, ದೇವರಿಗೆ ನಿಷ್ಠರಾಗಿ ನಡೆದಾಗ ದೇವರು ತನಗಿಂತ ಎತ್ತರದಲ್ಲಿ ಭಕ್ತರನ್ನು ನಿಲ್ಲಿಸ್ತಾರಂತೆ. ಚಿದಾನಂದ ಅವಧೂತ ವಿರಚಿತ ದೇವಿ ಮಾಹಾತ್ಮೆಯನ್ನು ನೋಡಿದ್ರೆ ಅಲ್ಲಿ ಆ ಭಗವತಿ ಹೇಳ್ತಾಳೆ, ಅನನ್ಯವಾದಂತಹ ಭಕ್ತಿ ಶ್ರದ್ಧೆಯಿಂದ ನೀನು ಉಪಾಸನೆ ಮಾಡಿದೆಯಾದರೆ ನಿನ್ನನ್ನು ತಾಯಿ ಮಡಿಲಲ್ಲಿ ಮಗುವನ್ನು ಸಲಹಿದಂತೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಭಗವತಿ ಅನುಗ್ರಹವನ್ನು ಮಾಡುತ್ತಾಳೆ. ಮುಂದುವರೆದು ಹೇಳುತ್ತಾಳೆ, ನೀನು ಹೀಗೆಯೇ ಅನನ್ಯವಾದಂತಹ ಶ್ರದ್ಧೆಯಿಂದ ನನ್ನನ್ನು ಪ್ರೀತಿಸ್ತಾ ಬಂದರೆ ಕಾಲಕ್ರಮೇಣ ನನ್ನದೇ ಆದಂತಹ ದಿವ್ಯ ಸೌಂದರ್ಯವನ್ನು ನಿನ್ನಲ್ಲಿ ಕಾಣುವಂತೆ ಮಾಡುತ್ತೇನೆ. ನಿನ್ನ ನಾಲಗೆಯಲ್ಲಿ ಬರುವಂತಹ ಮಾತುಗಳನ್ನು ನನ್ನ ಮಾತುಗಳೆನ್ನುವ ಹಾಗೆ ನಡೆಸಿಕೊಡುತ್ತೇನೆ. ಮಾತ್ರವಲ್ಲ, ಕೊನೆಯ ಕಾಲಕ್ಕೆ ನೀನು ನಾನಾಗಿ ಸೇರಿಕೊಳ್ಳುತ್ತೀ ಅಂತ ಆ ಭಗವತಿ ಭಕ್ತರ ಬಗೆಗೆ ಮಾತುಗಳನ್ನಾಡುತ್ತಾಳೆ. ಹಾಗಾಗಿ ಯಾರು ನಾವು ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನು ಮಾಡುತ್ತೇವೋ ಆ ಅತಿಶಯವಾದಂತಹ ಸೇವೆ ಭಗವಂತನ ಸಾಮೀಪ್ಯಕ್ಕೋ ಭಗವಂತನ ಸಾರೂಪ್ಯಕ್ಕೋ ಕಾರಣವಾಗುತ್ತದೆ. ಹಾಗಾಗಿ ಆಗಮಿಸಿರುವಂತಹ ಎಲ್ಲ ಆಸ್ತಿಕ ಭಗವದ್ಭಕ್ತ ಬಂಧುಗಳೇ, ತಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ಬೆಳಗುವಂತಹ ಕ್ಷೇತ್ರ ಕೇವಲ ಇವತ್ತು ಉಜಿರೆ ಅಂತಲ್ಲ, ನಮ್ಮ ಪರಿಸರದಲ್ಲಿರುವ ಯಾವ ಕ್ಷೇತ್ರಗಳಿಗಾದರೂ ನಾವು ಹೋದರೆ ಆ ಕ್ಷೇತ್ರವನ್ನು ಗೌರವಿಸಿ ನಮ್ಮಿಂದಾದ ಸಹಕಾರವನ್ನು ನೀಡಿ ಆ ಕ್ಷೇತ್ರದ ಬೆಳಗುವಿಕೆಗೆ ನಾವು ಕಾರಣರಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸ್ತೇನೆ. ಆಸ್ತಿಕ ಪರಂಪರೆಯುಳ್ಳಂತಹ ನಾವುಗಳು ಕ್ಷೇತ್ರದ ಕುರಿತಾದಂತಹ ಶ್ರದ್ಧೆಯಿಂದ ಜೊತೆಯಾಗೋಣ, ಅದಕ್ಕಾಗಿ ದುಡಿಯುವಂತಹ ಎಲ್ಲರಿಗೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳುತ್ತಾ, ಈ ಪ್ರಪಂಚದಲ್ಲಿ ಮಕ್ಕಳಾಗಿ ಹುಟ್ಟುವುದು ದೊಡ್ಡದಲ್ಲ, ಆ ಮಕ್ಕಳಾಗಿ ಹುಟ್ಟಿದ್ದಕ್ಕೊಂದು ಸಾರ್ಥಕತೆ ಇರಬೇಕಂತೆ. ಹಾಗಾಗಿ ಹಿರಿಯರು ಹೇಳ್ತಾರೆ, ಪ್ರೀಣಯೇತ್ ಸುಚರಿತೈ ಪಿತರಂ ಸಪುತ್ರ ಅಂತ. ಯಾರು ತನ್ನ ಶ್ರೇಷ್ಠವಾದಂತಹ ನಡವಳಿಕೆಯ ಮೂಲಕ ತಾಯಿ ತಂದೆಯರನ್ನು ಸಂತೋಷಪಡಿಸ್ತಾನೆ ಅವನು ನಿಜವಾದ ಮಗನಂತೆ. ಹಾಗಾಗಿ
ಕೀರ್ತಿಶೇಷರಾದಂತಹ ವಿಜಯರಾಘ ಪಡ್ವೆಟ್ನಾಯರ ಆ ಏನು ದಿವ್ಯ ಸಂಕಲ್ಪ ಇತ್ತು, ಆ ಸಂಕಲ್ಪವನ್ನು ಸಾಕಾರಗೊಳಿಸುವುದಕ್ಕೆ ಕಟಿಬದ್ಧರಾಗಿ ಇವತ್ತು ರಾಜಗೋಪುರ ನಿರ್ಮಾಣಗೊಂಡಿದೆ ಅಂತಂದರೆ, ಒಂದು ಕಡೆಯಲ್ಲಿ ಶರತ್ಕೃಷ್ಣ ಪಡ್ವೆಟ್ನಾಯರ ಪುತ್ರತ್ವ ಸಾರ್ಥಕ ಆದದ್ದು, ಮತ್ತು ವಿಜಯರಾಘ ಪಡ್ವೆಟ್ನಾಯರು ಅಂತಹ ಸುಪುತ್ರನನ್ನು ಪಡೆದುಕೊಟ್ಟದ್ದು ಅದು ಈ ಲೋಕಕ್ಕೆ ಸಂದ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ.